ನಿನ್ನೆಯಿಂದಲೂ ಕೂಡ ನಟ ದರ್ಶನ್ ಮೇಲೆ ಕೇಳೋಕೆ ಸಿಕ್ಕಿರುವ ಕೊಲೆ ಪ್ರಕರಣದ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಬಹುತೇಕ ಕನ್ನಡದ ಎಲ್ಲಾ ಮಾಧ್ಯಮದಲ್ಲೂ ಕೂಡ ನೀವು ಗಮನಿಸ್ತಿದ್ದೀರಿ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಬೇರೆ ವಿಚಾರಕ್ಕೆ ಆರೋಪ ಕೇಳಿದ ಸಂದರ್ಭದಲ್ಲೂ ಚರ್ಚೆ ನಡೆಸುವ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ತನ್ನ ನಿಲುವನ್ನ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಮೀಡಿಯಾ ಟ್ರಯಲ್ ನಾವು ಮಾಡೋದಿಲ್ಲ. ಈ ವೇದಿಕೆಯಲ್ಲಿ ಕೂತು ಆರೋಪಿಯನ್ನ ಅಪರಾಧಿ ಅಂತ ತೋರಿಸುವ ಯಾವುದೇ ಪ್ರಯತ್ನ ನಾವು ಮಾಡೋದಿಲ್ಲ. ದರ್ಶನ್ ಪ್ರಕರಣದಲ್ಲೂ ಕೂಡ ನಟ ದರ್ಶನ್ ಆರೋಪಿ, ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರೋದು ಕೊಲೆ ಮಾಡಿದಂತಹ ಗಂಭೀರ ಆರೋಪ. ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆ ತನಿಖೆಗೆ ತನಿಖಾ ಸಂಸ್ಥೆಗೆ ಕೊಡಬೇಕಾದ ಸಂಪೂರ್ಣ ಗೌರವವನ್ನ ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಕೊಡುತ್ತೆ. ನಾವು ಮೀಡಿಯಾ ಟ್ರಯಲ್ ದರ್ಶನ್ ವಿಚಾರಕ್ಕೂ ಕೂಡ ಮಾಡೋದಿಲ್ಲ. ಆದ್ರೆ ಈ ತನಿಖೆ ನಡೀತಿರೋದ್ರ ಜೊತೆಯಲ್ಲೇ ದರ್ಶನ್ ಅವರ ಅಭಿಮಾನಿಗಳು ಅಂತ ತಮ್ಮನ್ನ ತಾವು ಕರೆಸ್ಕೊಳ್ತಾ ಇರುವವರ ವರ್ತನೆ ಅದು ಸ್ವಲ್ಪ ಕಳವಳ ಕಾರಣವಾಗ್ತಿದ್ಯಾ ಅಂತ ಹೇಳಿ. ಅಣ್ಣ 2 ಪೆಗ್ ಕುಡ್ದಿದ್ದ, ಅಣ್ಣನ ಕೋಪ ಹೆಚ್ಚಾಯ್ತು, ಅದಕ್ಕೆ ಕೊಲೆ ಮಾಡ್ದ. ಇದು ಸಮರ್ಥನೆ ಮಾಡ್ಕೊಳ್ಳೋ ವಿಧಾನವ? ಇದನ್ನ ಅಭಿಮಾನ ಅಂತ ಕರೀಲಿಕ್ಕೆ ಸಾಧ್ಯನಾ? ಇದು ಅಭಿಮಾನವೂ ಅಲ್ಲ, ಅತಿರೇಕವೂ ಅಲ್ಲ. ಇದೆಲ್ಲವನ್ನ ಮೀರಿದ ಒಂದು ಹುಚ್ಚುತನಕ್ಕೇನಾದ್ರೂ ಜಾರ್ ಬಿಟ್ಟಿದ್ಯಾ ಒಂದು ಸಮುದಾಯ? ಇದನ್ನೇ ಅಭಿಮಾನ ಅಂತ ಕರೆಸ್ಕೊಂಡು ಒಬ್ಬ ಆರೋಪಿ, ಅದರಲ್ಲೂ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಅನ್ನೋ ಪ್ರಕರಣದ ಆರೋಪಿಯ ಸಮರ್ಥನೆಗೆ ನಿಂತು ಬಿಟ್ರ ದರ್ಶನ್ ಅವರ ಸೋಕಾಲ್ಡ್ ಸೆಲೆಬ್ರಿಟಿಗಳು. ಈ ಅನುಮಾನ ಇದೆ. ಈ ಅನುಮಾನದ ಸುತ್ತ ಅನೇಕ ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದಷ್ಟು ಹೇಳಿಕೆಗಳು, ಅದರಲ್ಲೂ ಮಗ ರೇಣುಕಾ ಸ್ವಾಮಿಯನ್ನ ಕಳೆದುಕೊಂಡ ಕುಟುಂಬಸ್ಥರ ಕಣ್ಣೀರಿನ ಮಾತು. ಈ ಪ್ರಕರಣದಲ್ಲಿ ಆರೋಪಿಗಳು ಅಂತ ಹೇಳಿ ದರ್ಶನ್ ಹಾಗೆ ಅವರ ಪತ್ನಿ ಅಂತ ಹೇಳಲಾಗ್ತಾ ಇರುವ ಪವಿತ್ರ ಗೌಡ ಅವರ ಜೊತೆಯಲ್ಲಿರುವ 11 ಮಂದಿ ಆರೋಪಿಗಳು. ಆ ಆರೋಪಿಗಳ ಪೈಕಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಬ್ಬರು ಆರೋಪಿಗಳ ಕುಟುಂಬಸ್ಥರನ್ನ ಕೂಡ ರಿಪಬ್ಲಿಕ್ ಕನ್ನಡ ಮಾತನಾಡಿಸಿದೆ. ಅವರು ಕಣ್ಣೀರು ಹಾಕ್ತಿದ್ದಾರೆ. ಮೊದಲಿಗೆ ಅವರೆಲ್ಲರೂ ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಂಡು ಬನ್ನಿ, ನಂತರದಲ್ಲಿ ಬಾಕಿ ವಿಚಾರ. ಈ ದೇಶದಲ್ಲಿ ಕೊಲೆಗಡಕರು ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ. ಇವರು ದೊಡ್ಡ ಮನುಷ್ಯರು, ಇವರು ಸ್ಟಾರ್ಗಳು ಈ ಜೀವನದಲ್ಲಿ, ಈ ದೇಶದಲ್ಲಿ. ಸ್ಟಾರ್ ಅವ್ನು ಸಾಯ್ಬೇಕು, ಅವ್ನು ಸತ್ರ ಉಳಿದ ಸಾಯ್ತಾರೆ. ಸಾಯಲ್ಲ ಬಿಡ್ರಿ, ಅವನು ಯಾರು ಸಾಯಿಸಿದಾನ ಇದ್ರೆ ಅವ್ನು ಹಂಗ್ ಬಿಡೋದಿಲ್ಲ. ದೇವರೆಲ್ಲ ಇನ್ನೊಂದು 15 ದಿವಸದಾಗೆ ಸಾಯಿಸ್ಬೇಕು ಅವನನ್ನ. ಬಿಟ್ಟು 12-10 ಜನ ಸೇರಿ ಒಂದೇ ಪಟ್ಟಿಗೆ ಹೊಡೆದಾರೆ, ಡ್ರಿಂಕ್ಸ್ ಮಾಡಿ ಹೊಡೆದಾರ. ನಮ್ಮ ಮನೆಯವ್ರು ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಬಿಟ್ಟಿಲ್ಲ ಸರ್. ಎಷ್ಟು ಕ್ರೂರವಾಗಿ ಕೊಲೆ ಮಾಡ. ಆ ದರ್ಶನ್ ಸರಿಗೆ ಹಿಂಗೆ ಅನಿಸಿಲ್ಲ, ವಾರ್ನಿಂಗ್ ಮಾಡಿ ಬಿಟ್ಟಿದ್ರೆ ಹಾಕಿತ್ತು. ಪೊಲೀಸರಿಗೆ ಕೊಡ್ಬೇಕಿತ್ತು. ಅವ್ರು ಯಾಕೆ ಕಾನೂನು ಕೈಗೆ ತಗೊಂಡ್ರು. ಒಟ್ಟು ನಮ್ಮ ಮನೆಯವ್ರಿಗೆ ಶಿಕ್ಷೆ ಆಗಬೇಕು. ನಮ್ಮ ಅತ್ತಿ ಮಾವ ಬೇರೆ ವಯಸ್ಸಾಗೈತಿ, ನಮ್ಮ ಮನೆ ಡ್ಯೂಟಿ ಹೋಗಿದ್ರು, ನಮ್ಮ ಜೀವನ ಹೆಂಗ ರೂಪಿಸ್ಕೊಂತಿದ್ರು. ಈಗ ಮುಂದೆ ನಮ್ಮ ಪಾಪು ಹುಡ್ತತ್ತೆ ಅಪ್ಪ ಅಂತ ಕೇಳಿದ್ರೆ ನಾನು ಹೆಂಗೆ ಹೇಳ್ಬೇಕು? ಹಿಂಗೆ ನಾನು 5 ತಿಂಗಳು ಪ್ರೆಗ್ನೆಂಟ್ ಇದ್ದೇನೆ, 28ಕ್ಕೆ ನನ್ನ ಮದುವೆಯಾಗಿ 1 ವರ್ಷ ಆಗ್ತದೆ. ನಾನು ಹೆಂಗೆ ಜೀವನ ಮಾಡ್ಬೇಕು ಸರ್? ನಮ್ಮ ಮನೆಯವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಸರ್. ಅವಳು ಹೆಣ್ಣಾಗಿ ಹಿಂಗೆ ಇನ್ನೊಬ್ರಿಗೆ ಹಿಂಗೆ ತೊಂದರೆ ಕೊಡ್ಬೋದೇನು ಸರ್? ಸುಮ್ಮನೆ ಇದ್ದಿದ್ರೆ ಹಾಕಿತ್ತು ಅವಳು ಕೆಲಸ, ಅವಳು ನೋಡ್ಕೊಂಡು. ಹಿಂಗೆ ದೊಡ್ಡ ಮಾಡಿ ಕೊಲೆನೇ ಯಾಕೆ ಮಾಡ್ಬೇಕು ಸರ್? ಹಿಂಗೆ ನಮ್ಮ ಜೀವನ ಹೆಂಗೆ? ನೀನು ಸಾಕಾಗ್ದು ಏನು ಮಾಡೋದು ಸರ್? ನಮ್ಗೆ ಹೆದರಿಕೆ ಆಗಲಿವ ಸರ್. ಇರೋ ನಮ್ಮ ಮಗ ಹಿಂಗೆ ಯಾಕೆ ತಗೊಳಕ್ಕೋದ್ರು? ಕೂಲಿ ಮಾಡಿ ಸಾಕಿರೋದು ಸರ್. ನಾನು ಯಾಕೆ ತಮ್ಮಿಂಗೆ ಮಾಡಿದ್ರು ಅಂದ್ರೆ ನನಗೆ ಗೊತ್ತಾಗಲ್ವ ಸರ್. ಹೆದರಿಕೆ ನನಗೆ ಸರ್. ಯಾವತ್ತೂ ಅವನಿಗೆ ಕಸಬ ಮಾಡಿ ಚಾಮಲಾಪುರದಲ್ಲಿ ಅಂದಿದ್ರೆ ನನಗೆ ಭಯ ಇರ್ತಿರ್ಲಿಲ್ಲ ಸರ್. ಯಾವತ್ತೂ ಆ ಕೆಲಸ ಮಾಡ್ದನಲ್ಲ ಸರ್ ಅವನು. ನನಗೇನೇ ಭಯ ಆಗಲ್ವ ಸರ್? ನನಗೆ ಅವರೇ ಹೊತ್ಕೊಂಡಿದ್ದಾರೆ ಸರ್. ನಂದು ಏನು ಇರಲಿಲ್ಲ ಸರ್. ನನ್ನ ಗಂಡ ದಡ್ಡ, ಅವ್ನಿಗೇನು ಗೊತ್ತಾಗೋದಿಲ್ಲ ಸರ್. ಅವ್ರೊಂದು ಅಂಗಡಿ ಹಾಕ್ಕೊಟ್ಟಿದ್ದ ಸರ್ ಅವ್ರಿಗೆ. ನೀನು ಎಲ್ಲೂ ಹೋಗ್ಬೇಡ ಅಣ್ಣ ಅನ್ಕಂದು. ಅವ್ರು ಬಿಟ್ರೆ ಇನ್ನು ಯಾವ ಕೆಲಸಕ್ಕೂ ಹೋಯ್ತಿರ್ಲಿಲ್ಲ ಸರ್ ಅವರು. ನಾವು ಆ ಥರ ಇದ್ರೆ ಕಬ್ಗೆ ಹೋಯ್ತಿದ್ದೆ ಸರ್. ನಾನು ಎಲ್ಲ ಸಾಡಾಡ್ತಾನೂ ಮಾಡ್ತಾಯಿದ್ದು. ನಮಗೆ ಇವ್ರು ನನ್ನ ಗಂಡನ ತಮ್ಮನಿಗೂ ಸರಿಯಾಗಿರೋನು ಕೊಡ್ದೇನೆ, ಅವಳ ಜೀವನನೂ ಅವನೇ ಮಾಡ್ತಾಯಿದ್ದ ಸರ್. ಹಿಂಗೆ ಮಾಡೋನೆ ಅಂತ ನಮ್ಗೆ ಏನು ಗೊತ್ತು ಸರ್?
ಇನ್ನು ಸಾಕಾಗ್ದು ಏನು ಮಾಡೋದು ಸರ್, ನಮ್ಗೆ ಹೆದರಿಕೆ ಆಗ್ಲಿವ ಸರ್. ಇರೋ ನಮ್ಮ ಮಗ ಹಿಂಗೆ ಯಾಕೆ ತಗೊಳಕ್ಕೆ ಹೋದ್ರು, ಕೂಲಿ ಮಾಡಿ ಸಾಕಿರೋದು ಸರ್ ನಾನು. ಯಾಕೆ ತಮ್ಮ ಹಿಂಗೆ ಮಾಡಿದ್ರು ಅಂದ್ರೆ ನನಗೆ ಗೊತ್ತಾಗಲ್ವ ಸರ್. ಹೆದರಿಕೆ ನನಗೆ ಸರ್. ಯಾವತ್ತೂ ಅವನಿಗೆ ಕಸಬ ಮಾಡಿ ಚಾಮಲಾಪುರದಲ್ಲಿ ಅಂದಿದ್ರೆ ನನಗೆ ಭಯ ಇರ್ತಿರ್ಲಿಲ್ಲ ಸರ್. ಯಾವತ್ತೂ ಆ ಕೆಲಸ ಮಾಡ್ದನಲ್ಲ ಸರ್ ಅವನು. ನನಗೇನೇ ಭಯ ಆಗಲ್ವ ಸರ್. ನನಗೆ ಅವರೇ ಒತ್ಕೊಂಡಿದ್ದಾರೆ ಸರ್. ನಂದು ಏನೂ ಇರಲಿಲ್ಲ ಸರ್. ಮೊದಲ 3 ಹೇಳಿಕೆಗಳು ರೇಣುಕಾಸ್ವಾಮಿ ಅವರ ತಂದೆ, ತಾಯಿ, ಹೆಂಡತಿ. ನಿನ್ನೆಯಿಂದ ನೀವು ಗಮನಿಸ್ತಾ ಇದ್ದೀರಿ, ಮಗನನ್ನ ಕಳೆದುಕೊಂಡ ಕುಟುಂಬ ಬಹುಶಃ ಇಷ್ಟೊತ್ತಿಗೆ 100 ಬಾರಿ ಸತ್ತು ಬಿಟ್ಟಿದ್ಯಾ ಅಂತ ಹೇಳಿ, ಆತ ಹೀಗೆ ಕೊಲೆ ಆಗಿರಬಹುದು ಅನ್ನೋದನ್ನ ನೆನಪು ಮಾಡ್ಕೊಂಡೇ ಸತ್ತು ಹೋಗ್ಬಿಟ್ಟಿದ್ಯಾ ಆ ಫ್ಯಾಮಿಲಿ ಅಂತ ಹೇಳಿ. ಅದಕ್ಕಿಂತ ದಿಗ್ಭ್ರಾಂತಿಯನ್ನ ಮೂಡಿಸ್ತಾ ಇರೋದು ಈಗ ಕಡೆಯದಾಗ ಏನು ಕೇಳಿಸ್ಕೊಂಡ್ರಲ್ಲ, ಆ ಇನ್ನೊಬ್ಬ ಹೆಣ್ಮಗಳು, ಆ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಿದ್ದು ಆರೋಪಿ, ಈ ಪ್ರಕರಣದಲ್ಲಿ ಆರೋಪಿ ಅಂತ ಹೇಳಿ ಅರೆಸ್ಟ್ ಆಗಿರುವ ದರ್ಶನ್ ಅವರ ಗ್ಯಾಂಗ್ನ ಓರ್ವ ಸದಸ್ಯನ ತಾಯಿ. ಆಕೆ ಹೇಳ್ತಿದ್ದಾಳೆ, ನಮ್ಗೆ ಆತನೇ ಆಸರೆ, ಆತ ತಂದು ಹಾಕಿದ್ರೆ ನಮ್ಮನೇಲಿ ತಿನ್ನಬೇಕು, ಆದರೆ ಈಗ ಅವನು ಮಾಡಿದ್ದಾನೋ ಇಲ್ವೋ ಗೊತ್ತಿಲ್ಲ, ಕೊಲೆಯನ್ನ ಅರೆಸ್ಟ್ ಮಾಡಿದ್ದಾರೆ, ಭಯ ಆಗ್ತಾ ಇದೆ. ಭಯ ಯಾಕಾಗ್ತಿದೆ? ನಾಳೆಯಿಂದ ಒಂದು ಹೊತ್ತಿನ ಊಟ ತಂದು ಹಾಕೋರು ಯಾರು ಅಂತ ಹೇಳಿ. ಇವತ್ತು ನಿನ್ನೆ ಪೊಲೀಸ್ ಠಾಣೆ ಮುಂದೆ ಕೂತು ನಾವು ದರ್ಶನ್ ಅಭಿಮಾನಿ ಅಂತ ಹೇಳ್ತಿದ್ದವರು, ದರ್ಶನ್ ಅವರ ಸೋಕಾಲ್ಡ್ ಸೆಲೆಬ್ರಿಟಿಗಳು, ಅವರ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಮತ್ತೆ ಆ ಆರೋಪಿಯ ತಾಯಿಯ ಕಣ್ಣೀರನ್ನ ನೆನಪು ಮಾಡ್ಕೊಳ್ಳಿ, ಆ ಆರೋಪಿಯ ತಾಯಿ ಹೇಳಿದ ಮಾತುಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆ ಆರೋಪಿಯ ತಾಯಿಯ ಮನಸ್ಸಿನಲ್ಲಿ ಹುಟ್ಟಿರುವ ಭಯವನ್ನ ದಯಮಾಡಿ ಮರಿಬೇಡಿ. ನಾಳೆ ನಿಮಗೂ ಈ ಗತಿ ಬಂದ್ರೆ ಬಹುಶಃ ದರ್ಶನ್ ಅಲ್ಲ, ದೇವರು ಕೂಡ ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ವೇನು. ಇನ್ನು ಈ ಫಿಲ್ಮ್ ಚೇಂಬರ್ನ ಕಡೆಯಿಂದ ಕೂಡ ಒಂದಷ್ಟು ಪ್ರತಿಕ್ರಿಯೆ ಬರ್ತಾ ಇದೆ. ದರ್ಶನ್ ಅವರನ್ನ ಬ್ಯಾನ್ ಮಾಡಬೇಕು ಅನ್ನೋದೊಂದಷ್ಟು ಆಗ್ರಹ ಕೇಳೋಕ್ ಸಿಕ್ಕ ನಂತರದಲ್ಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಮಾತನಾಡಿಸಿದ್ದಾರೆ, ಕೇಳೋಣ. ವಾಣಿಜ್ಯ ಮಂಡಳಿ ಇರೋದು ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್. ಈ ಜವಾಬ್ದಾರದು ಕಲಾವಿದ ಸಂಘದ ಪದಾಧಿಕಾರಿಗಳಿದ್ದಾರೆ, ದಯವಿಟ್ಟು ಅವ್ರಿಗೆ ಭೇಟಿ ಮಾಡಿ. ಆದರೂ ಕೂಡ ವಾಣಿಜ್ಯ ಮಂಡಳಿ ಜವಾಬ್ದಾರಿ ಇದೆ. ನಾವು ಕರೆಸಿ ಕೂರಿಸಿ ಮಾತಾಡಿಸಿ ಚರ್ಚೆ ಮಾಡಿ ಯಾವ ಥರ ತೊಗೋಬೇಕು, ಅದು ಪೊಲೀಸ್ನವರು ಎನ್ಕ್ವೈರಿ ಪೂರ್ತಿ ಆಗಲಿ ಫಸ್ಟು. ನಾಳೆ ನಾಡಲ್ಲಿ ಗೊತ್ತಾಗುತ್ತೆ ಯಾರು ಕಲ್ಪ್ರಿಟ್ಸು. ಅಲ್ಲ 13 ಜನ ಆರೋಪಿಗಳಿದ್ದಾರೆ. ನಮ್ಮ ಕಮಿಷನರ್ ಸಾಹೇಬರು ಏನೇನು ಮಾತಾಡಿದ್ರೋ ಎಂಟೈರ್ ಮಾತನ್ನ ಎಂಡಾರ್ಸ್ ಮಾಡ್ತೀನಿ ಅಂತ ಇನ್ನೇನೇ ಹೇಳ್ಬಿಟ್ಟಿದ್ದೀನಿ. ಅಲ್ಲಿಂದ ಆಗತ್ತಂಗ ನಾನು ಯಾವುದೇ ಥರ ಕ್ರಮ ತೊಗೊಳಕ್ಕಾಗಲ್ಲ. ಹೇಳ್ತೀವಿ, ನಮ್ಮದೇ ಆದ ರೀತಿ ನಿಂತಿದೆ. ವಾಣಿಜ್ಯ ನಮ್ಮ ಜವಾಬ್ದಾರಿ ಅಲ್ಲ, ಮತ್ತೊಬ್ಬರ ಜವಾಬ್ದಾರಿ, ಅವ್ರದ್ದು ಜವಾಬ್ದಾರಿ ಅಲ್ಲ, ಮತ್ತೆ ಯಾರ ಜವಾಬ್ದಾರಿ? ಪ್ರಶ್ನೆನ ತಮ್ಮ ಕಷ್ಟದ ದುಡಿಮೆಯಲ್ಲಿ ಟಿಕೆಟ್ ತಗೊಂಡು ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ದು ಅಭಿಮಾನಿಗಳ ಮುಂದೆ ಬಿಟ್ಟು ಇವತ್ತಿನ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.